ಬಿಟ್ಟರೆ ಈಗ ನನ್ನ ಅಮ್ಮ ಇಡೀ ಶಾಪಿಂಗ್ ಮಾಲನ್ನೇ ತೆಗೋತಾರ ಏನು. ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ದೋಸೆ ಮತ್ತು ಬೆಲ್ಲದ ಹಾಲು ಮಾಡಿದರು. ಸೊ ಅದನ್ನು ತಿಂದು ನಾವು ಹೊರಟಿದ್ದು ಸೀದಾ ಅಮ್ಮ ನನ್ನ ಕರ್ಕೊಂಡು ಮಂಗಳೂರಿಗೆ. ಬೆಂಗಳೂರಲ್ಲಿ ಇರಬೇಕಿದ್ರೆ ನಂಗೆ ಅಮ್ಮ ಹೇಳ್ತಿದ್ರು ಯಾವಾಗಲೂ, ನಂಗೆ ಅದು ತೊಗೊಂಡು ಬಾ, ಇದು ತೊಗೊಂಡು ಬಾ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ನಿಂಗೆ ಏನು ಬೇಕು ಅದು ಊರಲ್ಲೇ ತೆಕ್ಕೊಡ್ತೇನೆ ಅಂತ. ಸೊ ಅದಕ್ಕೋಸ್ಕರ ಅಮ್ಮನ ಕರ್ಕೊಂಡು ಸೀದಾ ನಾನು ಹೊರಟದ್ದು ಮಂಗಳೂರಿಗೆ. ಇಲ್ಲಿ ನನ್ನ ಅಮ್ಮ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು. ನಾನು ಹೇಳ್ತಿದ್ದೆ ನಿಂಗೆ ಯಾವ್ದು ಬೇಕು ಅದೆಲ್ಲ ತಗೋ ಅಂತ ಹೇಳ್ತಿದ್ದೆ. ಸೊ ಅವರಿಗೆ ಬೇಕಾದೆಲ್ಲ ಬಟ್ಟೆ ಅದು ಇದೆಲ್ಲ ತಗೊಂಡ್ರು. ಬಿಟ್ಟರೆ ಈಗ ನನ್ನ ಅಮ್ಮ ಇಡೀ ಶಾಪಿಂಗ್ ಮಾಲನ್ನೇ ತಗೊಳ್ಳುವ ಸೀನಲ್ಲಿದ್ದಾರೆ. ಅವ್ರಿಗೆ ಇಷ್ಟ ಬಂದ ಹಾಗೆ ನಾವು ತೆಕ್ಕೊಟ್ರೆ ಅವ್ರ ಮುಖದಲ್ಲಾಗೋ ಖುಷಿನೇ ಬೇರೆಯೇ ಅಲ್ವಾ. ಅಲ್ಲಿಂದ ನಾನು ಸೀದಾ ಹೋದ್ದು RDR ಮಾರ್ಟಿಗೆ. ಅಮ್ಮನಿಗೆ ಏನು ಬೇಕು ಅದೆಲ್ಲ ಅಲ್ಲಿ ತೊಗೊಂಡು ಅಂತ ಹೇಳಿದೆ. ನೋಡಿ ಖುಷಿನೇ ಖುಷಿ. ಅಮ್ಮನಿಗೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿದರು. ನನ್ನ ಅಮ್ಮನ ಶಾಪಿಂಗಲ್ಲಿ ಊಟ ಮಾಡೋದನ್ನೇ ಮರ್ತು ಬಿಟ್ಟಿದ್ವಿ. ಸೊ ಟೈಮ್ ನೋಡಿದರೆ 4:30 ಆಗಿತ್ತು. ಊಟದ ನೆನಪೇ ಇರಲಿಲ್ಲ ಇಬ್ಬರಿಗೂ. ಸೊ ಇನ್ನೇನು ಮಾಡೋದು, ಟೈಮ್ ಆಗೋಯ್ತಲ್ಲ ಅಂಥೇಳಿ ಅಲ್ಲೇ ಪಕ್ಕದಲ್ಲಿ ಚಾಟ್ಸ್ ಎಲ್ಲ ತಿಂದ್ವಿ. ಖುಷಿ ಅಣ್ಣಮ್ಮ. ಫೈನಲಿ ನಾವು ರೀಚ್ ಆದ್ವಿ ನಮ್ಮ ಮನೆಗೆ. ಊರಿಗೆ ಬಂದಮೇಲೆ ಊರಿನ ದೇವರನ್ನ ನೋಡೋದೇ ಇರೋಕ್ಕಾಗುತ್ತಾ. ಸೊ ನಾನು ಅಲ್ಲಿಂದ ಟೈಮ್ ಆಗಿತ್ತು, ಆಲ್ರೆಡಿ 7:30 ಆಗಿತ್ತು. ಸೊ ಆದ್ರೂ ನಾನು ಸೀದಾ ನಮ್ಮ ಟೆಂಪಲಿಗೆ ಹೋದೆ. ಪೂಜೆ ಎಲ್ಲ ಮುಗಿಯುವಾಗ 9:30 ಆಗೋಯಿತು. ಆಮೇಲೆ ಮನೆಗೆ ಹೋಗಿ ಸೀದಾ ಊಟ ಮಾಡಿ ಮಲ್ಕೊಂಡೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್.